ಸರ್ ಇಷ್ಟವರೆಗೂ ಒಂದು 8-10 ಪ್ರಾಡಕ್ಟ್ಸ್ ಡೆಮೋ ತೋರಿಸಿದೆ. ಏನಿಸ್ತು ಸರ್ ಮೋದಿ ಕೇರ್ ಪ್ರಾಡಕ್ಟ್ ಬಗ್ಗೆ? 8 ಪ್ರಾಡಕ್ಟ್ಸ್ ಅಲ್ಲೂ ನನಗೆ ಟಾಯ್ಲೆಟ್ ಕ್ಲೀನರ್ ಹಿಡಿದು ಮಾಯಿಶ್ಚರೈಸರ್ ಹಿಡಿದು ಸೋಪ್ಸ್ ಎಲ್ಲ ಆಗ್ಲಿ ಎಲ್ಲ ಹೈಜಿನಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಇದೆ ಅಂತ ಅನಿಸ್ತು ಅಂಡ್ ಎಫೆಕ್ಟಿವ್ ಅನಿಸ್ತು ಆಫ್ಟರ್ ಡೆಮೋ. ನೀವು ತೋರ್ಸ್ ಮೇಲೆ ಡೆಮೋನ ನನ್ನ ಕೈಲಿ ಪ್ರೂಫ್ ಇವಾಗ ಗ್ಯಾಸ್ಟ್ರಿಕ್ ಗೆ ಒಂದರಲ್ಲಿ ಪುದೀನರ, ಒಂದರಲ್ಲಿ ನಮ್ದು ಅಮೃತ ಶಕ್ತಿ. ಇದರ ಕ್ಲಾರಿಟಿ ಇದರಲ್ಲಿ ಇಲ್ಲ. ಸೊ ಹಾಗಾಗಿ ನಮ್ಗೆ ಎಲ್ಲದಕ್ಕೂ ಪಾಸಿಟಿವ್ ಆಗಿ ಅನಿಸ್ತಾ ಇದೆ. ಸೊ ಪ್ರಾಡಕ್ಟ್ ಮೂವ್ಮೆಂಟ್ ಈಸಿ ಆಗಿದೆ ಜನಗಳಿಗೆ. ಟ್ರಾನ್ಸ್ಪರೆನ್ಸಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀನಿ ನಾನು. ಇದು ವಿಚ್ ಇಸ್ ಪ್ಯಾಡ್ ಕೂಡ ನೀವು ಡೆಮೋ ನೋಡಿದ್ರೆ ಇದು ಅಷ್ಟು ಪ್ಯಾಡ್ಸ್ ಅಷ್ಟೇ. ನಾನು ಈ ಪ್ರಾಡಕ್ಟ್ಸ್ ಏನಿದೆಯೋ ನಮ್ಮ ಇದಕ್ಕೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಏನಿದೆಯೋ ಡಿಫ್ರೆನ್ಸ್ ತುಂಬಾ ಇತ್ತು. ಸೊ ಲೇಡೀಸ್ಗೆ ಎಷ್ಟು ಕಂಫರ್ಟಬಲ್, ಎಷ್ಟು ಇದಕ್ಕೆ ಬೆನಿಫಿಟ್ಸ್ ಅಂತ ಅವ್ರಿಗೆ ಈಸಿಯಾಗಿ ಇಷ್ಟಪಡ್ತೀನಿ. ಸೊ ನಿಜವಾಗ್ಲೂ ಗ್ರೇಟ್ ಸರ್. ಯಾಕಂದ್ರೆ ಕೆಲವರು ಫಸ್ಟ್ ಟೈಮ್ ಬಂದವರು ಪ್ಯಾಡ್ ಎಲ್ಲ ಡೆಮೋ ನೋಡಲ್ಲ. ನೀವು ತುಂಬಾ ಆಸಕ್ತಿಯಿಂದ ಕೇಳಿದ್ರಿ ಇದು ಏನು ಅಂತ ಕೇಳಿದ್ರಿ ನೀವು. ಇದೆಲ್ಲ ತುಂಬಾ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಇವೆಲ್ಲ. ಹೌದು ಸರ್, ಖಂಡಿತ ಇದೆಲ್ಲ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಲೇಡೀಸ್ ಆಗ್ಲಿ ಕಸ್ಟಮರ್ಸ್ಗೆ. ಅವ್ರವ್ರು ಬಂದ್ರೆ ಅವ್ರಿಗೆ ಕಂಫರ್ಟಬಲ್ ಅಂತ ಒಂದು ಯೂಸೇಜ್ ಆದ್ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಇಲ್ಲಿರೋದು ಇದೆಲ್ಲ ಡಿಪಿನಲ್ಲೆಲ್ಲ ಪ್ರಾಡಕ್ಟ್ಸ್ ಎಲ್ಲ ನೋಡಿದ್ರಲ್ವಾ. ಸೊ ಹಾಗಾಗಿ ನೀವು ಪರ್ಚೇಸ್ ಮಾಡ್ಕೊಂಡು ನೀವು ಮನೆಗೂ ಯೂಸ್ ಮಾಡ್ಕೊಂಡು ನೀವು ಬೇರೆಯವ್ರಿಗೂ ಪ್ರಮೋಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಹೌದಲ್ವಾ? ನಾನು ಇಮಿಡಿಯೇಟ್ ಆಗಿ